ಮಾತು ಕರೆಕ್ಟ್ ಆಗಿರ್ಬೇಕು. ಈ ಅಪ್ಪ ಬದುಕಿರೋವರ್ಗುನು ಈ ಅಪ್ಪ ಬದುಕಿರೋರ್ಗೆ 5,000 ರೂಪಾಯಿ ತಿಂಗಳಿಗೆ ನಾನು ಕೊಡ್ತೀನಿ, ನೋಡ್ಕೊಂತೀರಾ? ಇವ್ರ ಅಣ್ಣ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇವರು ನನಗೆ ಬೇಡ ಅಂತ ಬರ್ಕೊಟ್ಟಿದ್ದಾರೆ. ನನ್ನಿಂದ ಆಗಿರೋ ಗಂಡ ಹೆಂಡತಿ ಜಗಳ ಸರ್. ಏನಂತ ಜಗಳ? ಇವನಿದೆ ನಾನಿರಲ್ಲ ಅಂತ. ಯಾರು? ನಮ್ಮ ಮುಖ್ಯವರು. ಓಕೆ. ಮಕ್ಕಳ ಮನೆ ಕರ್ಕೊಂಡು ಹೋಗ್ತೀನಿ, ಹಾ, ಇವನ್ ಕರ್ಕೊಂಡಾಗ ಎಲ್ಲಾರು ದೇವಸ್ಥಾನ ಕುಂಸು ಹೋಗಿ ಒಂಥರ ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣೋ, ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿರುವ ಎಲ್ಲ ಏನೋ ಚೆನ್ನಾಗಿರುವ. ಸ್ನೇಹಿತರೆ, ಇವತ್ತಿನ ಒಂದು ಕರುಣಾಜನಕ ಕಥೆಯನ್ನ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಸಂಬಂಧಿಗಳೇ ಈ ರೀತಿ ಒಂದು ಕ್ರೌರ್ಯವನ್ನ ಮೆರಿತಾ ಇರೋದು ನಿಜವಾಗ್ಲೂ ಬಹಳ ಬೇಜಾರಾಗುವಂಥದ್ದು. ಇಡೀ ನಮ್ಮ ಸಮಾಜದಲ್ಲಿ ಇಂಥ ಘಟನೆಗಳು ಯಾವತ್ತೂ ನಡೀಬಾರ್ದು. ಇಡೀ ಸಮಾಜನೇ ಒಂದು ತಲೆ ತಗ್ಗಿಸುವಂತ ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಈ ಮಹಾನ್ ಭಾವ ಆ ವ್ಯಕ್ತಿಯ ದೇಹ ಕೂಡ ಬೇಡ, ಆ ವ್ಯಕ್ತಿ ನನಗೆ ಸಂಬಂಧನೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನು ಅವ್ರು ಯಾಕೆ ಆ ರೀತಿ ಹೇಳ್ತಿದ್ದಾರೆ, ಆ ವ್ಯಕ್ತಿಗೆ ಏನಾಗಿದೆ ತಿಳ್ಕೊಳ್ಳೋಣ ಬನ್ನಿ. ಸೊ ಪ್ರತಿಯೊಬ್ರು ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಶೇರ್ ಮಾಡಬೇಕು ಗೊತ್ತಾ? ನಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಇದ್ಯಾವುದೋ ಜಾದು ಆಗ್ಲಿ ಕಣ್ಕಟ್ಟಾಗ್ಲಿ ಅಲ್ಲ, ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥ ನೈಜ ಘಟನೆಗಳನ್ನ ನಾನು ನಿಮ್ಮ ಮುಂದೆ ಬಿಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ನನಗೇನಾದ್ರೂ ಇನ್ನೊಂದು ಜನ್ಮ ಅಂತ ಇದ್ರೆ ಮನುಷ್ಯ ಜನ್ಮ ಬೇಡ ಅಂತ ಭಗವಂತನ ಹತ್ರ ಬೇಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳೇ ನಮ್ಗಿಂತ ಶ್ರೇಷ್ಠವಾಗಿ ಬದುಕ್ತವೆ. ನಿಜವಾಗ್ಲೂ ಮನುಷ್ಯ ಎಲ್ಲವನ್ನ ಭಗವಂತನ ಹತ್ರ ತಗೊಂಡು ಇವತ್ತು ಆ ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾನೆ. ಸೊ ಬನ್ನಿ ನೋಡೋಣ ಪ್ಲೀಸ್. ಇದು ನಿಜವಾಗ್ಲೂ ಬಹಳ ಬೇಜಾರಾಗ್ತಾ ಇದೆ. ಆಶ್ರಮ ಅನ್ನೋದು ನೊಂದಿರೋರ ಕಣ್ಣೀರು ಒರೆಸೋ ಜಾಗ ಆಗ್ಬೇಕೇ ವಿನಃ. ಎಲ್ಲಿಂದ ಬರ್ತಾ ಇದ್ದೀರಾ? ಕಿತ್ತೂರು. ತಿಳಿರಿ ಅಣ್ಣ. ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್ ಅಂತನಾ? ಯಾರವರು? ತಮ್ಮನೇ ಅವರು. ಸ್ವಂತ ತಮ್ಮ? ಒಂದೇ ತಾಯಿ ಮಕ್ಕಳ? ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಆಶ್ರಮಕ್ಕೆ? ಸ್ಟ್ರೋಕ್ ಆಗಿ 1.5 ವರ್ಷ ಆಗಿದೆ. ಸ್ಟ್ರೋಕ್ ಆದ್ರೆ ಏನಂತೆ, ಮನೇಲಿ ಇಟ್ಕೊಂಡು ನೋಡ್ಬೋದಲ್ಲ? ನೋಡ್ಬೇಕು, ನಾವೇನು ಇರೋರಲ್ಲ ಸರ್. ತೀರಾ ಖರ್ಚು ಮಾಡಿ ಆಗಲೇ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಸರಿ, ಈಗ ನಾವು ಸರಿಯಾಗ್ಲಿ ಅಂತ ಕೇಳ್ಕೊತೀವಿ. ಬೇರೆ ಯಾರ ದಾನಿಗಳಿಂದ ಸ್ವಲ್ಪ ಸರಿಯಾಗ್ಲಿ. ದಾನಿಗಳು ಯಾಕೆ ಮಾಡ್ತಾರೆ? ದಾನಿಗಳಿಗೆ ನೀವೇನು ಈಗ ದಾನಿಗಳು ನಿಮ್ಗೆ ಯಾಕೆ ಸಹಾಯ ಮಾಡ್ತಾರೆ ಹೇಳಿ? ಬನ್ನಿ. ಏನ್ ಹೆಸರು ನಿಮ್ದು? ರೇವಣ್ಣ ಅಂತನಾ? ಏನ್ ಏಜ್ ನಿಮ್ದು? 60 ವರ್ಷ? 40 ವರ್ಷ. ಸ್ಟ್ರೋಕ್ ಆಗಿ 1.5 ವರ್ಷ ಆಯ್ತು. ಹೌದಾ? ಹಾಕ್ಬಿಡಿ ಅಣ್ಣ. 1.5 ವರ್ಷ ಇವರೇ ನೋಡ್ಕೊಂಡು. ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದ್ದೀರಾ? ನಾವು ಮಾದನಾಯ್ಕ. ಬನ್ನಿ. ಬಿಡಿ. ಏನಾಗಿದೆ ಅವ್ರಿಗೆ? ಓಡಾಡಕ್ ಆಗಲ್ಲ. ಸ್ನೇಹಿತರೆ, ನಿಜವಾಗ್ಲೂ ವಿಚಾರ ಇರೋದು ಇವಾಗ್ಲೇನೆ. ಯಾಕೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ದಯವಿಟ್ಟು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಬಿಡಿ ಅವ್ರು ನಡಿಲಿ. ಬಿಡಿ ಅವ್ರೆ. ನಡಿಯ ಕಾಲು ಇದ್ ಮಾಡಕ್ಕಾಗಲ್ಲ. ಈ ಕೈಯೂ ಬರಲ್ವಾ? ಈ ಕೈಯೂ ಬರಲ್ಲ. ಕಾಲು ಇಲ್ಲ, ಕೈಯೂ ಇಲ್ಲ, ಓಡಾಡಕ್ಕೆ ಆಗಲ್ಲ. ಕಮ್ಮ ಆಗ್ಬೇಕಾ? ಆಶ್ರಮಕ್ಕೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಏನ್ ಹೇಳಪ್ಪ, ನಾವು ನಮ್ಮ ಮನೇಲಿ ಜೀವನ ನಡೀತದ ಕಷ್ಟ ಆಗೈತೆ. ಏನಕ್ಕೆ ಕಷ್ಟ ಅಣ್ಣ? ನನ್ನಿಂದ ಆಗಿರೋ ಗಂಡ ಹೆಂಡತಿ ಜಗಳ ಸರ್. ಏನಂತ ಜಗಳ? ಇವನಿದೆ ನಾನಿರಲ್ಲ ಅಂತ. ಯಾರು? ನಮ್ಮ ಮುಖ್ಯವರು. ಓಕೆ. ಮಕ್ಕಳ ಮನೆ ಕರ್ಕೊಂಡು ಹೋಗ್ತೀನಿ, ಇವನ್ ಕರ್ಕೊಂಡಾಗ ಎಲ್ಲಾರು ದೇವಸ್ಥಾನ ಕುಂಸು ಹೋಗಿ ನಿಮ್ಮನ್ನ ತಗೊಂಡೋಗಿ ಯಾವ್ದಾರ ದೇವಸ್ಥಾನಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾರ? ಅಲ್ಲ, ನೀವು ದೇವಸ್ಥಾನ ಮುಂದೆ ಕೂತ್ಕೊಂಡು ಭಿಕ್ಷೆ ಬಿಡೋದಕ್ಕೂ ಕಷ್ಟ ಇದೆಯಲ್ಲ ನಿಮ್ಗೆ. ಅದೇ ನಿಮ್ಮ ಹತ್ರ ಆಸ್ತಿ ಅಂತಸ್ತಿ ಇದ್ದಿದ್ರೆ ಹಿಂಗ್ ಬಿಡ್ತಾ ಇದ್ರ ನಿಮ್ಮನ್ನ? ನೀವು ಮದ್ವೆ ಆಗಿಲ್ವಾ ಅಣ್ಣ? ಇಲ್ಲ ಸರ್, ಆಗಿಲ್ಲ. ಅಪ್ಪ ಅಮ್ಮ? ಇಲ್ಲ ಸರ್. ಅಪ್ಪ 15 ವರ್ಷ ಆಯ್ತು. ಇವ್ರು ಸ್ವಂತ ಅಣ್ಣನ? ಅಣ್ಣ ನೋಡ್ಕೊಂಬೋದಲ್ಲ ಅಣ್ಣ, ಏನಾಗಿದೆ ಅಣ್ಣ? ಒಂಚೂರು ಇರೋ ಅಷ್ಟು ದಿನ ಊಟ ತಿಂಡಿ ಬಟ್ಟೆ ಕೊಟ್ಕೊಂಡು ನೋಡ್ಕೊಂಬೋದಲ್ಲ ಅಣ್ಣ ನೀನು? ನೋಡ್ಕೊಳ್ಳೋದಾದ್ರೆ ಊಟ ಸಮಸ್ಯೆ ಏನೋ ತೊಂದರೆ ಇಲ್ಲ ಸರ್. ಪ್ರತಿಯೊಂದು ಇವಾಗ ಮನೆ ಸುಮ್ಮನೆ ಕುಂತಿರಲ್ಲ, ಏನಾದ್ರು ಮಾಡೋದು. ಆರೋಗ್ಯಕ್ಕೂ ನಾವು ಖರ್ಚು ಮಾಡ್ಬೇಕು. ಜೀವನ ಮಾಡೋ 500 ರೂಪಾಯಿ ನಾನು ದುಡಿಯೋದು. ನಮ್ಗೇನು ಕೆಲಸ ಇಲ್ಲ ಸರ್. ನಾವು ಕೂಲಿ ಮಾಡಿದ್ರೆ 1 ರೂಪಾಯಿ ಇಲ್ಲ.
ಅಂತದ್ರಲ್ಲಿ ಇವೊಂದು ಆರೋಗ್ಯ ಸಮಸ್ಯೆ ನೋಡೋಣ, ನನ್ನ ಜೀವನ ನೋಡೋಣ, ಮಕ್ಕಳ ವಿದ್ಯಾಭ್ಯಾಸ ಮಾಡೋಣ. ಅಲ್ಲ ಇವಾಗ ಇಲ್ಲಿ ಕರ್ಕ ಬಂದ್ರೆ ಯಾರು ನೋಡ್ತಾರೆ? ಕರೆಗೆಲ್ಲ ಕರ್ಕೊಂಡು ಹೋಗೋರು ಸರ್. ಇರೋಣ ಒಂದ್ ನಿಮಿಷ. ಈಗ ಇಲ್ಲಿ ಕರ್ಕ ಬಂದ್ರೆ ಯಾರಣ್ಣ ನೋಡ್ತಾರೆ? ನೀನೇನು ನಮ್ ಸಂಬಂಧಿಕರ? ಸಂಬಂಧಿಕರೇನಣ್ಣ? ಇಲ್ಲಿ ಯಾರಣ್ಣ ನೋಡ್ತಾರೆ? ಜನಸ್ನೇಹಿ ಆಶ್ರಮ ಇದೆ. ಜನಸ್ನೇಹಿ ಆಶ್ರಮ ಇರೋದು ಅನಾಥರಿಗೆ. ಸೇರಿಸ್ರಿ ಅಂತ ಹೇಳಿ ಜನಸ್ನೇಹಿ ಆಶ್ರಮ ಇರೋದು ಅನಾಥರಿಗೆ ಕಣಪ್ಪ. ಅನಾಥರು, ಯಾರೋ ದಿಕ್ಕು ದಿವಾಳಿ ಇಲ್ದವರು, ಬೀದಿರೋ ಒಂದು ತುತ್ತು ಅನ್ನ ಇಲ್ದವ್ರಿಗೆ ಅನಾಥಾಶ್ರಮ ಇರೋದಿದು. ನೀನು ಚೆನ್ನಾಗಿ ಇದ್ಕೊಂಡು ನೀನು ಅನಾಥಾಶ್ರಮದಲ್ಲಿ ಸೇರ್ಸ್ಕೊಂಡ್ಬಿಡಿ ಅಂತ ಕರ್ಕೊಂಡ್ ಬಂದ್ಬಿಟ್ರೆ ಸೇರ್ಸ್ಕೊಂಡ್ಬಿಡ್ಬೇಕಾ? ಎಲ್ಲ ಇರೋರೆ ಇವಾಗ ಅಯ್ಯಪ್ಪ ದುಡಿತಿದ್ರೆ ಮಡಿಕಂತಲ್ಲಿಲ್ವಾ? ಪರದೇಶಿಗಳೇ ಆಗ್ಬಿಟ್ಟಿದೆ ಸರ್. ಎಲ್ಲರೂ ಪರದೇಶಿನೇ, ನಾನು ಪರದೇಶಿನೇ, ನನ್ನ ಹತ್ರನು ಏನೂ ಇಲ್ಲ. ನಾನು ನನಗ್ ಬಿಟ್ಟು ಇವನು ಬಿಟ್ಟು ನಾನು ಅನ್ನಂಗಿದ್ವಿ. ಇವನು ಈ ತರ ಮಾಡ್ಕೊಂಡು ಚೆನ್ನಾಗೇ ಇದ್ದವ್ ಹಿಂಗ್ ಮಾಡ್ಕೊಂಡ. ಇವಾಗ ಇವ್ರಿಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಮಾದನೇಕಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ? ಇವ್ರಿಗೇನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ನಾನು ಏನ್ ಹೇಳಿ ಏನು ಹೇಳಿಲ್ಲ ಅಂದ್ರೆ ಅಲ್ಲಿ ಆಟೋಕ್ ರೆಡಿ ಇದೆ, ತಿರ್ಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ಬೇಕು. ನೀವೇ ನೋಡ್ಕೊಳ್ಬೇಕು. ಅದೇ ನಾನೇನ್ ನೋಡ್ಕೊಳ್ಳೋದು? ಕೈಲಾದ್ರೆ ನಾನು ಇದ್ ಮಾಡ್ತೀನಿ ಸ್ವಾಮಿ. ಏನ್ ಮಾಡ್ತೀರಿ? ನಾನು ಸ್ವಲ್ಪ ದುಡ್ಡು ನಿಮ್ಗೆ ಸಹಾಯ ಮಾಡಿ. ನಾನೇ ನಿಮ್ಗೆ ದುಡ್ಡು ಕೊಡ್ತೀನಿ. ತಿಂಗ್ಳಿಗೆ 5,000 ನಾನು ಕೊಡ್ತೀನಿ ನಿಮ್ಗೆ. ನೋಡ್ಕೊಂತೀರಾ? ಅನ್ಬೇಡಿ ಸ್ವಾಮಿ, ನೋಡ್ಕೊಳ್ಳಿ. ಏನಣ್ಣ ಮಾತು ಕರೆಕ್ಟ್ ಆಗಿರ್ಬೇಕು. ಈ ಅಪ್ಪ ಬದುಕಿರೋವರ್ಗುನು, ಈ ಅಪ್ಪ ಬದುಕಿರೋರ್ಗೆ 5,000 ರೂಪಾಯಿ ತಿಂಗ್ಳಿಗೆ ನಾನು ಕೊಡ್ತೀನಿ. ನೋಡ್ಕೊಂತೀರಾ? ಮಾತಾಡ್ಬೇಕಣ್ಣ, ಆಗುತ್ತಾ? ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಲೇಬೇಕು. ಕಾರಣ ಏನಂತ ಹೇಳಿದ್ರೆ, ನಿಮ್ಮ ಹೆಸರೇನಣ್ಣ? ರೇವಣ್ಣ ಅಂತ ಇವ್ರ ಹೆಸರು. ಇವ್ರಿಗೊಂದು 35ರಿಂದ 40 ವರ್ಷ ಆಗಿರುತ್ತೆ. ಕಂಪ್ಲೀಟ್ ಎಡಗಡೆ ಭಾಗ ಸ್ಟ್ರೋಕ್ ಆಗಿರೋದ್ರಿಂದ ಒಂದ್ ಹೆಜ್ಜೆ ಕೂಡ ಮುಂದಿಡೋದಕ್ಕೆ ಶಕ್ತಿನೇ ಇಲ್ಲ. ಆ ರೀತಿ ಭಗವಂತ ಅವರ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಇವ್ರು ಬಂದ್ಬಿಟ್ಟು ಸ್ವಂತ ಅವ್ರ ಅಣ್ಣ. ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಂಬಂಧಿಕರು ಇದ್ದ ಮೇಲೆ ನೀವು ಯಾಕೆ ಆಶ್ರಮಕ್ಕೆ ಸೇರಿಸ್ಕೋಬೇಕು ಯೋಗೇಶ್ ಅಂತ ನೀವು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಅದಕ್ಕೆ ನನ್ನಲ್ಲಿರೋ ಉತ್ತರ ಏನಪ್ಪಾ ಅಂದ್ರೆ, ನಾನು ಒಂದೇ ಮಾತು ಹೇಳ್ತೀನಿ, ಯಾರಿಗೂ ಬೇಡದಿರೋಂಥ ವ್ಯಕ್ತಿ ನನಗೆ ತುಂಬಾ ಇಷ್ಟ. ಅಂದ್ರೆ ಸಂಬಂಧಗಳೆಲ್ಲವನ್ನು ಕಳ್ಕೊಂಡು ಬಂದಾಗ ಆ ವ್ಯಕ್ತಿಯನ್ನ ಖಂಡಿತವಾಗ್ಲೂ ನಾನು ಆಶ್ರಯ ಕೊಡ್ತೀನಿ. ಇವ್ರ ಅಣ್ಣ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇವರು ನನಗೆ ಬೇಡ ಅಂತ ಬರ್ಕೊಟ್ಟಿದ್ದಾರೆ. ನಿಜಾನ ಅಣ್ಣ? ಮಾತಾಡ್ಬೇಕು, ಬರ್ಕೊಟ್ಟಿದ್ದೀವಿ ಸರ್. ಜೋರಾಗಿ ಮಾತಾಡಿ. ಬರ್ಕೊಟ್ಟಿದ್ದೀವಿ. ಯಾಕೆ? ಖರ್ಚು ಮಾಡೋ ಶಕ್ತಿ ಇಲ್ಲ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಜವಾಬ್ದಾರಿ ಯಾರು? ಯಾಕೆ ಇದನ್ನ ವಿಡಿಯೋ ಮಾಡ್ಕೊತಾ ಇದೀನಿ ಗೊತ್ತಾ? ನಾಳೆ ಗೊತ್ತಾಗಬೇಕು ಯಾವ ಕಷ್ಟಕ್ಕೆ ಇಲ್ಲಿ ಕರ್ಕ ಬಂದ್ ಬಿಟ್ರಿ ಅನ್ನೋದು. ನೀವು ಇವಾಗ ಹೇಳ್ತಿದ್ದೀರಿ ಇದ್ರಲ್ಲಿ ನನಗೆ ನನ್ನ ತಮ್ಮ ಬೇಡ, ಅನಾಥ ಅಂತೇಳಿ ಬರ್ಕೊಟ್ಟಿದ್ದೀರಿ. ಅದಕ್ಕೆ ನೀವು ಕೇಳ್ತಾ ಇರೋದು, ಯಾಕೆ ಆ ರೀತಿ ಬರ್ಕೊಡ್ಬೇಕು ಅನಿಸ್ತಾ ಇದೆ? ನೋಡ್ಕೊಳ್ಳೋ ಶಕ್ತಿ ಇಲ್ಲ ಸರ್. ಅದೊಂದು ಬಿಟ್ಟರೆ ಇಲ್ಲ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಕೆಲಸ ಮಾಡಿ ನನ್ನ ಕೈಲಾದಷ್ಟು ನಾವು ನೋಡ್ಕೊಂಡಿದೀನಿ. ಅವ್ನ್ ಚೇತರಿಸ್ಕೊಳಕ್ ಆಗಿಲ್ಲ. ಅವ್ನ್ ಚೆನ್ನಾಗಿದ್ದವನು ಅವನೇ ಮಾಡ್ಕೊಂಡ್ ಕುಂತ್ಬಿಟ್ಟ. ಅವನೇ ನಾವೇನು ಯಾರು ದೂರ್ಲಿಲ್ಲ, ಏನಿಲ್ಲ. ಅವ್ನ್ ಮಾಡಿರೋ ಪಾಪ ಅವ್ನ್ ಅನ್ಭವಿಸ್ತಾವನ್ ಅಷ್ಟೇ. ಅಷ್ಟೇ ನಾವ್ ಹೇಳೋದು. ಈಗ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರಿ. ನಾಳೆ ಏನಾದ್ರು ಡೆತ್ ಆದ್ರೆ ಕೇಳಕ್ ಬರಲ್ಲ ಸ್ವಾಮಿ, ಕೇಳಕ್ಕೆ ಬರಲ್ಲ. ಅಕಸ್ಮಾತ್ ಅವ್ರ ಹೆಸರು ಒಂದ್ 5 ಎಕರೆ ಜಮೀನ್ ಇದ್ದಿದ್ರೆ ಈಗ ಅವನೇ ಉಣ್ಲಿ. ಅವನು 5 ಎಕರೆ ಮಾಡಿಕೊಂಡಿದ್ರೆ ಇವಾಗ ಇಲ್ವಲ್ಲ. ನಮ್ ನೋಡ್ಕೊಳ್ಳೋ ಶಕ್ತಿನೂ ಇಲ್ವಲ್ಲ. ಹಂಗೆ ಸ್ನೇಹಿತರೆ ನೋಡಿದ್ರಲ್ಲ, ಅವ್ರ ಅಣ್ಣವ್ರು ಹೇಳ್ತಿರೋ ಮಾತು. ನನಗೆ ಬೇಡ ಅವನು, ನಿಮ್ಮ ಅನಾಥಾಶ್ರಮಕ್ಕೆ ತಂದ್ಬಿಟ್ಟಿದೀವಿ, ಸತ್ರು ನಮ್ಗೇನು ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ ಲೆಟ್ರು ಮಾಡಿ ತಂದ್ಬಿಟ್ಟಿದ್ದಾರೆ. ನಾನು ಯಾಕೆ ಇವರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ, ಒಂದು ಮಾನವೀಯತೆ, ಮನುಷ್ಯತ್ವದ ದೃಷ್ಟಿಯಿಂದ. ಅವ್ರೊಂದು ಮಾತು ಹೇಳಿದ್ರು, ನಮ್ಮನ್ನ ತಗೊಂಡೋಗಿ ಯಾವ್ದಾರ ದೇವಸ್ಥಾನದ ಹತ್ರನೋ ಇದ್ರ ಹತ್ರನೋ ಬಿಟ್ಬಿಡಿ ಅಂತ ಹೇಳಿದ್ರು ಅಂತ. ನೊಂದ್ಕೊಂಬೇಡಿ ಇವ್ರೆ. ಯಾರು ಹೇಳಿದ ಮಾತು ನಿಮ್ಗೆ? ಅಣ್ಣ ಮನೆಯಲ್ಲೆಲ್ಲ ಹೇಳ್ತಾರೆ ಏನಂತ? ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ಬಿಡ್ಬೇಕಂತ. ಯಾಕೆ? ನಮ್ ಕೈಲಿ ಓಡಕ್ ಆಗಲ್ವಲ್ಲ ಸರ್. ನಮ್ ಕೆಲ್ಸ ನಾವ್ ಮಾಡ್ಕೊಳಲ್ವಲ್ಲ, ತಾನೇ ಅವರೇ ಮಾಡಿಸ್ಬೇಕು. ಊಟ ಕೊಡ್ತಾರೆ, ಊಟ ನಾನು ತಿಂತೀನಿ. ಕೈ ತೊಳ್ಕೊಳಕ್ಕೂ ಆಗಲ್ಲ, ಅವರೇ ಕೈ ತೊಳಿಬೇಕು. ದೇವಸ್ಥಾನ ಹತ್ರ ಬಿಟ್ರೆ ನೀವೇನ್ ಮಾಡ್ತೀರಿ? ಅಲ್ಲ ಅವ್ರಿಗೇನ್ ಹೇಳ್ತೀರಾ? ಚೆನ್ನಾಗಿರ್ತೀನಿ ಮಕ್ಕಳು. ಒಂಥರ ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣೋ, ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿರು, ಎಲ್ಲ ಇರು, ಚೆನ್ನಾಗಿರು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ನಾನು ನೋಡ್ಕೊಂಡೆ. ನೀನೇನು ಉಳಿಸ್ಲಿಲ್ಲ, ಇಲ್ಲಿ ದುಡ್ದಿದ್ದೆಲ್ಲ ಕಳೆದೆ. ಭಗವಂತ ಒಂದೇ ಹೊಟ್ಟೆಲಿ ಯಾಕೆ ಅಣ್ಣ ತಮ್ಮಂದಿರು ಅಂತ ಹುಟ್ಟಿಸ್ತಾನೆ ಹೇಳು?
ಅವ್ರ ಕಷ್ಟಕ್ಕೆ ನೀನು, ನಿನ್ನ ಕಷ್ಟಕ್ಕೆ ಅವನಾಗ್ಲಿ ಅನ್ನೋ ಕಾರಣಕ್ಕೆ ಭಗವಂತ ಅಣ್ಣ ತಮ್ಮ ಅಂತ ಕೊಡೋದು. ಅರ್ಥ ಆಯ್ತಾ? ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಈಗ ಅವ್ನಿಗೆ ಆತರ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಅನಾಥಾಶ್ರಮಕ್ಕೆ ಸೇರಿಸೋದು. ಪೂರ್ತಿಯಾಗಿ ಹೇಳಲಿಕ್ಕೆ ಆಗಲ್ಲ. ಅದೇನು ಅವ್ನ ಮನಸ್ಸಿಗೆ ಅವ್ನಿಗೆ ಒಳ್ಳೆದಿಲ್ಲ, ಅವ್ನಿಗೆ ಕಷ್ಟಕ್ಕೆ ಆಗಿಲ್ಲ ಅಂತ ಹೇಳಿ ನಾನೊಂದ್ ಮಾತು ಹೇಳ ನಿಮ್ಗೆ. ಈಗ ಕರ್ಕೊಂಡು ಹೋಗಿದ್ದೀನಿ ಕಣ, ಮುಂದೆ ನಾನು ಅಲ್ಲ ಒಂದ್ ನಿಮಿಷ ಇರಿ, ನಾನೊಂದ್ ಮಾತು ಹೇಳ್ತೀನಿ ಕೇಳಿ. ಸೇನಾ, ನಿನ್ ತಮ್ಮ ತಾನೆ ಅಲ್ವಾ? ತಮ್ಮ ಅಲ್ವಾ ಸೇನಾ? ನಿನ್ ಮಕ್ಳೇ ಆಗಿದ್ರೆ ನೀನ್ ಬಿಟ್ಬಿಡ್ತಾ ಇದ್ದ? ನಾನು ಒಂದು ಮಾತು ಹೇಳ್ತೀನಿ ಉದಾಹರಣೆ. ನೀವು ಒಂದ್ ದಿವಸ ಒಂದ್ ದಿವಸದೇ ಆಗ್ಲಿ, ಅದೇ ನಿನ್ ಮಕ್ಳಾದ್ರೆ ನೀನ್ ಬಿಟ್ಬಿಡ್ತಾ ಇದ್ದ? ನಿನ್ ಮಕ್ಳಾದ್ರೆ ನೀನ್ ಬಿಟ್ಬಿಡ್ತಾ ಇದ್ದ? ಒಂದ್ ಮಾತು, ನಿನ್ ತಮ್ಮ ಬಿಡು, ಅದು ಸೆಕೆಂಡರಿ ಮಾತು. ಎರಡನೇ ಮಾತದು ಬಿಡು, ನಿನ್ ಮಕ್ಳಾದ್ರೆ ನೀನ್ ಇದೇ ತರ ಬಿಟ್ಬಿಡ್ತಾ ಇದ್ದ? ಒಂದ್ ಮಾತು ಇದ್ದಂಗ ಆಗೋ ತನಕ ಬಿಡ್ತಿರ್ಲಿಲ್ಲ ಕಣ. ಅದೇ ಅಣ್ಣ, ನಿಮ್ಗೆ ಆಗೋ ತನಕ ಒಂದೇ ತಾಯಿಲಿ ಹುಟ್ಟಿದೀರಾ, ಅಷ್ಟ ಸುಖಕ್ಕೆ ಅಣ್ಣ ತಮ್ಮಂದ್ರೆ ಆಗಿಲ್ಲ ಅಂದ್ರೆ ಇನ್ಯಾರಣ ಆಗ್ತಾರೆ? ಈಗೇನೋ ಆಶ್ರಮ ಐತೆ ಅಂತ ಸೇರಿಸ್ಬಿಡ್ತೀಯ. ಸರಿ, ಆಶ್ರಮ ಐತೆ ಬಿಟ್ಟಿದ್ಯಾ ಶಕ್ತಿ ಇಲ್ಲ ಕಣ ನನಗೆ. ಅದನ್ನೇ ಹೇಳ್ತಿರೋದು. ನಾಳೆ ದಿವಸ ನಿನ್ ಮಕ್ಳ ಇದೇ ತರ ಆಗಿದೆ ಏನ್ ಮಾಡ್ತಾ ಇದ್ದೆ ಅಂತ ಅದೇ ಉದಾಹರಣೆ ಎಲ್ಲ ಚೆನ್ನಾಗಿದ್ದೀರಾ? ಏನ್ ತಲಾ ಒಂದೊಂದು ಮಾತಾಡ್ತಾರೆ. ನನ್ನ ಪರಿಸ್ಥಿತಿ ನಾನು ಏನ್ ಹೇಳ್ಕೊಳ್ಳೋಣ? ಮಾತು ಏನ್ ಗೊತ್ತಾ, ಆತರ ಹೇಳಿದ್ರೆ ಮಾತಾಡಿ ಕೇಳೋಣ. ಇಲ್ಲಿ ಮಾತಾಡ್ಬಿಟ್ಟು ಇದ್ ಮಾಡೋದು ತಲೆಗೊಂದೊಂದು ಮಾತಾಡಿ ನಿಮ್ಮ ಆಸ್ತಿ ಬರ್ಸ್ಕೊಳ್ಬೇಕಾದ ಅವಶ್ಯಕತೆ ನನಗಿಲ್ಲ ಸರ್. ಅರ್ಥ ಆಯ್ತಾ? ಅಂತ ಮಾಡ್ಕೊಂಡಿಲ್ಲ. ಇವ್ನ್ ಮಾಡಿರೋ ಕರ್ಮಕ್ಕೆ ಈ ಬೆಳಗ್ಗೆ 5 ಗಂಟೆಗೆ ಚಳಿಲಿ ಕುಂತ್ಕೊಳ್ಳೋ ಕೆಲಸ ಏನಣ್ಣ? ಕೆಲ್ಸಕ್ಕೆ ಹೋಗೋ ಅಂದ್ರೆ ಏನೋ ಸುಳ್ಳು ಹೇಳ್ಕೊಂಡು ತಿರ್ಗೋದು, ಹಿಂಗೆ ಫ್ರೆಂಡ್ಶಿಪ್ ಜೊತೆ ಸಹವಾಸ ಮಾಡೋದು. ಯಾರು ಬರ್ತಾರೆ? ಯಾವ ಫ್ರೆಂಡ್ಶಿಪ್ ಬರ್ತಾರೆ ಇವಾಗ? ಯಾವ ಫ್ರೆಂಡ್ಶಿಪ್ ಬರ್ತಾರೆ? ಸ್ನೇಹಿತರೆ, ಕೊನೆಯದಾಗಿ ಅವರ ಅಣ್ಣ ಅವರೇ ಇವ್ರನ್ನ ಬೇಡ ಅಂತೇಳಿ ಬರ್ಕೊಟ್ಟಿದ್ದಾರೆ ಆಶ್ರಮಕ್ಕೆ. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಯಾರೇ ಅನಾಥರಾಗಿ ರಸ್ತೆಯಲ್ಲಿ ಸಾಯಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಅವರನ್ನ ಒಂದು ಭಿಕ್ಷಾಟನೆ ಮಾಡೋಕ್ಕೂ ಬಿಡದೆ, ಅಥವಾ ಯಾವುದೋ ಒಂದು ಅನಾಥಾಶ್ರಮದ ಮುಂದೆನೋ ಅಥವಾ ಯಾವುದೋ ಒಂದು ದೇವಸ್ಥಾನದ ಮುಂದೆನೋ ಬಿಟ್ಟು ಹೋಗದೆ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಅವರು ಬರ್ಕೊಡ್ತಾ ಇದ್ದಾರೆ ನನಗೆ ಬೇಡ ಅಂತೇಳಿ. ನಾನು ಆ ಒಂದು ದೃಷ್ಟಿ ಇಟ್ಕೊಂಡು ಅವರ ಅನಾರೋಗ್ಯನ ಮನಸ್ಸಲ್ಲಿಟ್ಕೊಂಡು ಅವ್ರಿಗೆ ಆಶ್ರಯ ಮಾಡಿಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಅವರು ಬೀದಿಯಲ್ಲಿ ಬಿದ್ದು ಅನಾಥವಾಗಿ ಸಾಯೋ ಬದಲು ಕನಿಷ್ಠ ಪಕ್ಷ ಒಂದು ದಿನ ಆಗಲಿ, 1 ಗಂಟೆ ಆಗಲಿ ಇಲ್ಲಿರ್ತಕ್ಕಂಥ ಒಂದು ತುತ್ತು ಅನ್ನ, 1 ಲೋಟ ನೀರು ಕುಡಿದ್ರೂ ನನಗೆ ಸಂತೋಷ ಇದೆ. ಹಾಗಾಗಿ ಆಶ್ರಯ ಕೊಡ್ತಾ ಇದ್ದೀನಿ ಅಣ್ಣ. ಇಲ್ಲಿ ಇರೋದ್ರಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಾಗತ್ತೆ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಅಣ್ಣ, ಇಲ್ಲಿ ಸೇರಿಸ್ಕೊಂತ ಇದೀವಿ ಅಂದ್ಬಿಟ್ಟು ಮತ್ತೆ ನೀವು ಒಂದು 15 ದಿವಸ ಬಿಟ್ಟು 1 ತಿಂಗಳು ಬಿಟ್ಟು ಇವ್ರನ್ನ ನೋಡಕ್ ಬರೋದು, ಅದೆಲ್ಲ ನಾನು ನೀವು ಅವಕಾಶನೇ ಕೊಡಲ್ಲ. ನೀವು ಬಂದ್ರೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬರಬೇಕು. ಅರ್ಥ ಆಗ್ತಿದ್ಯಾ? ನಿಮ್ಮ ಮನ್ಸು ಬದಲಾಗಿ ನನ್ನ ತಮ್ಮನ ಕರ್ಕೊಂಡೋಗಿ ನಾನು ನೋಡ್ಕೊಂತೀನಿ ಅನ್ನೋ ಮನ್ಸಿದ್ದಿನ ಖಂಡಿತ ಬನ್ನಿ, ನಾನು ಕಳ್ಸ್ಕೊಡ್ತೀನಿ. ಅರ್ಥ ಆಯ್ತಾ? ಏನ್ ಹೇಳ್ತೀರಾ ನಿಮ್ಮ ಅಣ್ಣವ್ರ ಬಗ್ಗೆ? ಹೇಳ್ಬೇಡ, ಧೈರ್ಯವಾಗಿರು. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಕಷ್ಟಕರವಾದ ಕೆಲಸ. ಇಷ್ಟಪಟ್ಟು ಮಾಡ್ತಾ ಇದೀವಿ ಅಂದ್ರೆ ಒಂದಷ್ಟು ಸಮಾಜಕ್ಕೆ ನಾವು ತಿಳಿಸೋದು ತುಂಬಾ ವಿಚಾರಗಳಿದೆ, ಹಂಗಾಗಿ ತಿಳಿಸ್ತಾ ಇದೀವಿ ಅಷ್ಟೇ. ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಣ್ಣ? ನಾನು ಒಂದು ಮಾತು ಹೇಳಕ್ಕೆ ಏನು ಇಷ್ಟಪಡ್ತೀನಿ. ಈಗ ಅವ್ರ ಅಣ್ಣ ಸಂಬಂಧನೇ ಇಲ್ಲ ಅಂತ ಬಿಟ್ಟು ಇದೇ ರೀತಿ ಈ ವಿಡಿಯೋ ನೋಡಿದ್ರೆ ಇನ್ನೊಬ್ಬ 4 ಜನ ಬಿಡ್ಬೋದು. ಇದು ನಾನು ಒಂದು ಮಾತು ಹೇಳೋದು ಸೇನಾ. ಅವು ಈ ತರ ಬಿಡೋದಾದ್ರೆ ತುಂಬಾ ಹಳ್ಳಿಗಳಲ್ಲಿ ತುಂಬಾ ಜನ ಇದ್ದಾರೆ, ಅವ್ರು ಬಿಟ್ಟು ಹೋಗ್ತಾರೆ. ಸೇನಾ, ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ, ಏನೋ ಇದೆ ಆಶ್ರಮ ಇದೆ ನೋಡ್ಕೊಂತಾರೆ, ಒಂದು ಕಾರಣಕ್ಕೋಸ್ಕರ ಬಿಟ್ಟು ಹೋಗ್ತಾರೆ. ಸೇನಾ, ಇದೇ ರೀತಿ ಎಲ್ಲಾರು ಮಾಡೋಕ್ ಹೋದ್ರೆ ಅದು ಎಲ್ಲಿಂದ ನೋಡ್ಕೊಂತಾರೆ? ಖಂಡಿತ ಕಷ್ಟ. ನಾವು ನಿಮ್ಗೆ ಹೇಳ್ತಾರೆ ಅದೊಂದು ಮಾತು, ನೀವ್ ಎಲ್ಲಿಂದ ನೋಡ್ಕೊಂತೀರಾ? ಅಷ್ಟು ಜನ ಬಿಡಬಹುದು. ಆ ತರ ಬಿಡೋ ಪ್ರಪಂಚದಲ್ಲಿ ಸುಮಾರು ಜನ ಬಿಡ್ತಾರೆ ಫ್ಯಾಮಿಲಿ. ನಾನೇನು ಹೇಳಿಸ್ಬಿಡ್ತೇನೆ ಅಂದ್ರೆ, ನೀವು ಆಶ್ರಯ ಕೊಡ್ತೀರಾ, ಅದು ನಮ್ಮ ಅಷ್ಟೇ ಖುಷಿ. ಯಾರು ದಿಕ್ಕು ದಿಸಿ ಅಪ್ಪ ಅಮ್ಮ ಯಾರು ಇಲ್ಲ ಅವನಿಗೆ ಒಂದು 10 ಜನ ಇದ್ರೆ ಅಂಥವ್ರಿಗೆ ಆಶ್ರಯ ಕೊಡಿ. ನಾನು ಹೇಳಕ್ ಇಷ್ಟಪಡೋದೇನಂದ್ರೆ, ಅಂಥವ್ರಿಗೆ ಒಳ್ಳೆಯವ್ರಿಗೆ ಆಶ್ರಯ ಕೊಡಿ, ಅದು ಮನಸ್ಸು ತೃಪ್ತಿ ಆಗತ್ತೆ ಅಲ್ವಾ? ನೀವು ಈ ತರ ಇದು ಮಾಡ್ಕೊಂಡು ನಿಮ್ಮನ್ನು ನೋಡಿ ಇನ್ನೂ 4 ಜನ ಮಾಡ್ತಾರೆ. ಪ್ರಸಿಂದ ಎಲ್ಲರಿಗೂ ಹೇಳೋದು ನಾನು ಏನು ಇಷ್ಟಪಡ್ತೀನಿ ಅಂದ್ರೆ, ಯಾರೂ ಇಂಥ ಕೆಲಸ ಮಾಡೋಕೆ ಹೋಗ್ಬೇಡಿ. ಸರಿನಾ? ನೀವು ಫ್ಯಾಮಿಲಿ ಜೊತೆ ಚೆನ್ನಾಗಿದ್ರೆ 4 ಜನ ಚೆನ್ನಾಗಿರ್ತಾರೆ. ನೀವು ಈ ಥರ ಇದು ಮಾಡಿದ್ರೆ ನಿಮ್ಮನ್ನು ನೋಡಿ ಇನ್ನೂ 4 ಜನ ಮಾಡ್ತಾರೆ. ಸ್ನೇಹಿತರೆ, ಚೆನ್ನಾಗಿ ನೋಡ್ಕೊಳ್ಳಿ. ಮನೇಲಿ ಇರೋಷ್ಟು ಜನ ಸತ್ತ ಮೇಲೆ ಯಾರು ಏನು ತಗೊಂಡು ಹೋಗಲ್ಲ. ಇರೋಷ್ಟು ಜನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಅಣ್ಣ. ಇವರು ಕೂಡ ಒಂದು ಆಟೋ ಡ್ರೈವರು, ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ಇವರ ಪರಿಸ್ಥಿತಿನ ನೋಡಿ ಭಾಳ ಮನಸ್ಸಿಗೆ ಬೇಜಾರಾಗಿ ಇವ್ರಿಗೆ ಆಶ್ರಯ ಕೊಟ್ಟಿದ್ದೀನಿ. ಸೊ ಒಳ್ಳೇದಾಗಲಿ ಅವ್ರಿಗೆ, ಅವರ ಕುಟುಂಬಕ್ಕೆ. ಅವರು ಒಂದೇ ಮಾತಲ್ಲಿ ಹೇಳಿದ್ದಾರೆ, ನನಗೆ ನನ್ನ ತಮ್ಮ ಬೇಡ ಅಂತ ಬರ್ಕೊಟ್ಟಿರೋ ಕಾರಣನೇ ನಾನು ಇವ್ರಿಗೆ ಆಶ್ರಯ ಕೊಟ್ಟಿರೋದು. ಸೊ ಯಾರಿಗೂ ಬೇಡದಿರೋಂಥ ವಸ್ತು ನನಗೆ ತುಂಬ ಇಷ್ಟ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.